शशिवर्णं चतुर्भुजम् तारा नोडु केसर नोडु तारा नोडु तारा नोडु केसर नोडु ಸಾಂಕೇತಿಕವಾಗಿ ಕೆಲವು ನಡಬೇಕು ಮತ್ತು ಅದರ ಬಗ್ಗೆ ಪೂಜೆ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ. ಈ ಪ್ರಕೃತಿ ವಂದನ ಒಂದು ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ. ಇದು ಬರಬೇಕಾದ್ರೆ 1730ನೇ ಇಸ್ವಿಗೆ ರಾಜಸ್ಥಾನದ ಕಿಚೋರಿ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಅಮೃತಾದೇವಿ ಅಂತ ಒಬ್ಬ ಹೆಣ್ಮಗಳು, ಆಕೆ ಗಿಡವನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾಳೆ, ನಿಸರ್ಗ ಪ್ರಿಯಳು. ಆಕೆ ಯಾವಾಗಲೂ ಗಿಡಕ್ಕೆ ಹೋಗಿ ದಿನಾಲು ಬೆಳಗ್ಗೆ 1 ಗಂಟೆ 2 ಗಂಟೆಗೆ ಗಿಡದ ಹತ್ರ ಇರೋದು, ಗಿಡವನ್ನು ಅಪ್ಕೊಂಡ್ಬಿಡೋದು. ಈ ರೀತಿ ಮಾಡ್ತಾ ಇರಬೇಕಾದ್ರೆ ಸೊ ಆ ರೀತಿ ಅವರು ದಿನಾಲೂ ಈ ಕೆಲಸ ಮಾಡ್ತಾ ಇದ್ರು, ಪೂಜೆ ಮಾಡೋದು. ಅಲ್ಲಿ ಒಂದು ದಿವಸ ಆ ಊರಿನ ರಾಜ ಆ ಎಲ್ಲ ಗಿಡಗಳನ್ನು ಕಟ್ ಮಾಡಬೇಕು ಅಂತ ಒಂದು ಆಜ್ಞೆ ಹೊರಡಿಸಿದ. ಆ ಮಂತ್ರಿಗಳೆಲ್ಲ ಬಂದು ಗಿಡ ಕಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವಾಗ ಅಮೃತಾದೇವಿ ಒಂದು ಗಿಡವನ್ನು ಅಪ್ಕೊಂಡ್ಬಿಟ್ಲು. ಇಲ್ಲ, ಗಿಡ ಕಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಪ್ರತಿ ದಿವಸ ನಾನು ಗಿಡದ ಪೂಜೆ ಮಾಡ್ತೀನಿ, ಗಿಡ ನನ್ನ ದೇವರು, ಅದಕ್ಕೆ ಇದನ್ನು ಕಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅವಾಗ ರಾಜ ಮಂತ್ರಿಗಳು ಕೇಳಿಲ್ಲ, ಇಲ್ಲ ಕಟ್ ಮಾಡೇ ಬಿಡ್ತೀವಿ ಅಂತ ಅವರು ಹೊರಟರು. ಅವಾಗ ಆಕೆ ಹೇಳಿದ್ದು, ಸೊ ಗಿಡ ಕಟ್ ಮಾಡಬೇಕಾದ್ರೆ ಮುಂಚೆ ನನ್ನ ತಲೆಯನ್ನು ಕಟ್ ಮಾಡಿ ಆಮೇಲೆ ಗಿಡ ಕಟ್ ಮಾಡಿ ಅಂತೇಳಿ ಆಕೆ ಗಿಡವನ್ನು ಅಪ್ಕೊಂಡ್ಬಿಟ್ರು. ಅದೇ ರೀತಿ ಆಕೆಯ 3 ಮಕ್ಕಳು ಕೂಡ ಗಿಡವನ್ನು ಅಪ್ಕೊಂಡ್ಬಿಟ್ರು. ಆದರೂ ಆ ಮಂತ್ರಿಗಳು ಕೇಳಿಲ್ಲ, ಆ 3-4 ಜನರ ತಲೆಯನ್ನು ತೆಗೆದುಬಿಟ್ರು. ಇದು ಇತಿಹಾಸ ಇದೆ. ಇದು ಆದ ನಂತರ 363 ಜನ ಆ ಊರಿನ ಎಲ್ಲ ಪ್ರಮುಖರು ಬಂದು ಒಬ್ಬೊಬ್ಬರನ್ನು ಗಿಡವನ್ನು ಅಪ್ಕೊಂಡ್ಬಿಟ್ರು. ಸೊ 363 ಜನರ ಹತ್ಯೆ ಆಯಿತು ಪೂರ್ತಿ. ಅವರ ಪ್ರಾಣದಾನ ಬಲಿದಾನ ಆಗಿದ್ದಕ್ಕೆ ಕೇಸರಿ ಗ್ರಾಮ ಒಂದು ದೊಡ್ಡ ಪ್ರಮುಖ ಆಯಿತು. ಆನಂತರ ಆ ರಾಜಗೆ ಜ್ಞಾನೋದಯವಾಗಿ ಆ ಒಂದು ಗಿಡ ಕಟ್ ಮಾಡೋದನ್ನು ಬಿಟ್ಬಿಟ್ಟ. ಅಮೃತಾದೇವಿ ಮೂರ್ತಿ ಇನ್ನೂವರೆಗೆ ಇದೆ ಅಲ್ಲಿ. ಆ ಊರು ನೋಡಲಿಕ್ಕೆ ನಮಗೆ ಸಿಗ್ತದೆ. ರಾಜಸ್ಥಾನದ ಜೋಧ್ಪುರದ ಹತ್ರ ಕೇಸರಿ ಗ್ರಾಮ, ಅಲ್ಲಿ ಅಮೃತಾದೇವಿ. ಅದಕ್ಕೆ ಪ್ರಕೃತಿ ವಂದನ ಮಾಡೋದು ಪ್ರಾರಂಭ ಆಯಿತು. ಅದಕ್ಕೆ ಅಪ್ಪಿಕೋ ಚಳವಳಿ ಅಂತ ನಾವು ಕೇಳ್ತೀವಿ, ಚಿಪ್ಕೋ ಚಳವಳಿ, ಇದೆಲ್ಲ ಅಲ್ಲಿಂದನೇ ಬಂದಿದೆ. ಹಂಗಾಗಿ IMCTF ಸಂಸ್ಥೆ, ಸಂಘದ ಒಂದು ಸಂಸ್ಥೆ, ಈ ಪ್ರಕೃತಿ ವಂದನ ಕೂಡ ಅದರಲ್ಲಿ ಹೊಂದಿದೆ. ಅವತ್ತಿನ ದಿವಸ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಪ್ರಕೃತಿ ವಂದನ ಅಂತ. ಆಮೇಲೆ ನೋಡ್ಕೊಂಡು ಪೂಜೆ ಆದ ನಂತರ ನಾವೆಲ್ಲ ಮೇಲೆ ಅವ್ರು ಗಿಡ ನೆಟ್ಲಿ ಮುಂಚೆ ಬಂದ್ಬಿಡಿ. ಪ್ರಕೃತಿ ಮಾತು ಎಲ್ಲರೂ ಬೇಕು, ಪ್ರತಿಯೊಬ್ಬರದ್ದು ಇದರಲ್ಲಿ ಒಂದೊಂದು ಸ್ವಲ್ಪ ನೀರು ತಗೊಂಡು ಗಿಡಕ್ಕೆ ಹಾಕಿ ಮೇಲೆ ಹೋಗ್ಬಿಡಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇದಕ್ಕೆ ಮಣ್ಣು ಹಾಕಿ, ಮಣ್ಣು ಹಾಕಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇದಕ್ಕೆ ಮಣ್ಣು ಹಾಕಿ. ಇದಕ್ಕೆ ಇಲ್ಲಿ ಇದಕ್ಕೊಂದು ಗಿಡ ಏನಮ್ಮ ನೀರು ಹಾಕಿ. ಇನ್ನು 2 ಕಡೆ ಇದೆ. ದೀಪ ಪ್ರಜ್ವಲನೆ ಮತ್ತೆ ಭಾರತ ಮಾತೆಯ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅತಿಥಿಗಳನ್ನ ಕೇಳ್ಕೊಳ್ತೀನಿ. ಇಲ್ಲಿ ಬನ್ನಿ ಅಶೋಕ್. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ
असतोमा सद्गमय तमसोमा ज्योतिर्गमय मृत्योर्मा अमृतं गमय असतोमा सद्गमय तमसोमा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः। ಬಗ್ಗೆ ನಂತರ ನಿಮಗೆ ಸ್ಥೂಲವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಕಾರ್ಯಕರ್ತರು. ಇವತ್ತಿನ ಕಾರ್ಯಕ್ರಮದ ಕಿರು ಪರಿಚಯ ನಾನು ಮಾಡ್ಕೊಡ್ತೀನಿ. ನೆಲೆ ಹಿಂದೂ ಸೇವಾ ಪ್ರತಿಷ್ಠಾನದ ಒಂದು ಪ್ರಕಲ್ಪ. ಈ ಪ್ರಕಲ್ಪದಲ್ಲಿ ಇಡೀ ಕರ್ನಾಟಕದಲ್ಲಿ 12 ನೆಲೆಗಳು ನಡೀತಾ ಇದೆ. 500ಕ್ಕಿಂತ ಹೆಚ್ಚು ಮಕ್ಕಳು ಆಶ್ರಯ ಕೊಟ್ಟು ಅವ್ರ ಜೀವನನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೆಲೆ ನಿವೇದಿತ ಒಂದು ಪ್ರಮುಖವಾದ ಹೆಣ್ಮಕ್ಳಿಗೆ ಆಶ್ರಯ, ಶೆಲ್ಟರ್ ಹೋಮ್ ಖರೀದಿ. ಈ ನೆಲೆಯಲ್ಲಿ ಮೊದಲು ಇದೇ ಜಾಗದಲ್ಲಿ ಒಂದು ಹಳೆಯ ಕಟ್ಟಡದಲ್ಲಿ ಬಾಡಿಗೆ ಇದ್ವಿ ನಾವು. ಈ ನೆಲೆ ಸೇವಾ ಕಾರ್ಯದ ಪರಿಣಾಮ ಬಾಡಿಗೆ ಕೊಟ್ಟಂತಹ ಮಾಲೀಕರು ಈ ಮನೆ ಸಮೇತ ಜಾಗನೂ ದಾನ ಮಾಡಿ ಕಟ್ಟಡಕ್ಕೂ ಸಹಾಯ ಮಾಡಿ ಈ ರೀತಿ ಒಂದು ವ್ಯವಸ್ಥಿತ ರೀತಿ ಇರುವಂತ ಕಟ್ಟಡಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವ್ರು ಇಲ್ಲಿಲ್ಲ ಅಂದ್ರೆ ಅವ್ರ ಒಂದ್ಸಲ ಎಲ್ಲರೂ ಚಪ್ಪಾಳೆ. ನಂತರ ಈ ಮಕ್ಕಳ ಒಂದು ಆಹಾರ ವಸತಿ ವ್ಯವಸ್ಥೆ ಅಷ್ಟೇ ಆಗಬಾರ್ದು ಅಂತೇಳಿ ಸಂಘದ ದೃಷ್ಟಿಕೋನದಲ್ಲಿ ಸಂಸ್ಕಾರ ಬಹಳ ಮುಖ್ಯ. ಮಾರ್ಕ್ಸವನ್ನು ಪಾಸ್ ಆಗೋದಕ್ಕಿಂತ ಜೀವನದಲ್ಲಿ ಪಾಸ್ ಆಗೋದನ್ನ ನಮ್ಮ ಸಂಘ ನಮಗೆಲ್ಲ ಹೇಳ್ಕೊಟ್ಟಿದೆ. ಅದನ್ನ ಪರಂಪರೆ ಮಕ್ಕಳಿಗೂ ಕಲಿಸ್ಬೇಕಂತ ಹೇಳಿ ಹತ್ತಿರದಲ್ಲಿ ನೆಲೆ ಬಳಗ ಅಂತ ಮಾಡಿ ಮಕ್ಕಳಿಗೆ ಪಾಠ ಪ್ರವಚನಗಳು ಮಿಕ್ಕಿದ್ದು ಚಟುವಟಿಕೆ ಮಾಡೋದಕ್ಕೆ ಒಂದು ನೆಲೆ ಬಳಗನೇ ಇದೆ. ಆ ಬಳಗದಲ್ಲಿ ಅಭ್ಯುದಯದ ಎಲ್ಲ ಕಾರ್ಯಕರ್ತರು ಇರೋದ್ರಿಂದ ಉದಾಹರಣವಾಗಿ ನೆಲೆ ಮಕ್ಕಳಿಗೆ ನೆಲೆ ಫೌಂಡೇಶನ್ಗೆ ಬೇರೆ ಬೇರೆ ರೀತಿಯ ಸಹಾಯಗಳು ಮಾಡೋ ಮುಖಾಂತರ ನೆಲೆ ಫೌಂಡೇಶನ್ ಎಲ್ಲ ಸಹಾಯ ಆ ಫೌಂಡೇಶನ್ ಮುಖಾಂತರ ಮಕ್ಕಳಿಗೆ ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಸುಮಾರು ಬೆಂಗಳೂರಿನಲ್ಲಿ 6 ನೆಲೆಗಳಲ್ಲಿ 3 ನೆಲೆಗಳಿಗೆ ಈ ರೀತಿ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಕೊಡುವಂತ ವ್ಯವಸ್ಥೆ ಮಾಡ್ತಿದೆ. ಅಂದ್ರೆ ಮಕ್ಕಳು ಆಧುನಿಕ ಜಗತ್ತಿನಲ್ಲಿ ಏನು ತಾಂತ್ರಿಕತೆ ಇದೆ, ಟೆಕ್ನಾಲಜಿ ಇದೆ, ಅದರ ಪರಿಚಯನೂ ಆಗಬೇಕು. ಅವ್ರಿಗೆ ಒಂದು ರೀತಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ನಾವು ಯಾವುದೋ ಆಶ್ರಯದಲ್ಲಿದ್ದೀವಿ, ನಾವೇನೋ ಮಾಡ್ತಾ ಇದೀವಿ, ಸಹಾಯ ಮಾಡ್ತಾ ಇದೀವಿ. ಜ್ಞಾನನ ಸ್ವೀಕಾರ ಮಾಡೋದಕ್ಕೆ ಯಾವ್ಯಾವ ಚಾನಲ್ಗಳು ಮಾಧ್ಯಮ ಇದೆಯೋ ಅದೆಲ್ಲ ಅವ್ರಿಗೆ ತಲುಪಬೇಕು ಮಾಡಬೇಕು ಅನ್ನೋ ಒಂದು ಅಭ್ಯುದಯದ ಉದ್ದೇಶಕ್ಕೆ ಇವತ್ತು ಸ್ಮಾರ್ಟ್ ಬೋರ್ಡ್ ಉದ್ಘಾಟನೆ ಆಯಿತು. ಅದಕ್ಕೆ ಕಾರಣಕರ್ತರು ಶ್ರೀ ವೆಂಕಟೇಶ್ ಅವರು ಮತ್ತೆ ಕಾರ್ತಿಕ್ ಅವರು. ಶ್ರೀ ವೆಂಕಟೇಶ್ ಅವರು UVCಯ ಅಲ್ಯೂಮಿನಿ, ಅಂದ್ರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನಂತರ ಸಂಸ್ಥೆಗೆ ಸಮಾಜಕ್ಕೆ ವಾಪಸ್ ಕೊಡುವಂತ ಒಂದು ಬಹಳ ಪ್ರಮುಖವಾದ ಪ್ರಕಲ್ಪ ಮಾಡ್ತಿದ್ದಾರೆ. UVCನಲ್ಲಿ ಸೆಲೆಕ್ಟ್ ಆಗಿ ವಿದ್ಯಾರ್ಜನೆ ಮಾಡುವಂತ ಹೆಣ್ಮಕ್ಳಿಗೆ ಅವರ ತಂಡದಿಂದ ಸ್ಕಾಲರ್ಶಿಪ್ ನಿರಂತರವಾಗಿ ಸಿಗುತ್ತೆ. ಮತ್ತೆ ಗ್ಲೋಬ್ಟೆಕ್ ಕಂಪನಿನಲ್ಲಿ ಏನ್ ಕೆಲಸ ಮಾಡ್ತಾರೆ ಅವ್ರಿಗೂ ಅದರ ಅಲ್ಯೂಮಿನಿ ಆಗಿರ್ತಾರೆ. ಅಭ್ಯುದಯಕ್ಕೆ ಪರಿಚಯ ಆದಾಗ ಇಂದ ಒಂದು 10 ವರ್ಷದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅಭ್ಯುದಯದ ಮಕ್ಕಳಿಗೆ ಗ್ಲೋಬ್ಟೆಕ್ ಕಡೆಯಿಂದ, ಕಾರ್ತಿಕ್ ಕುಟುಂಬದ ಕಡೆಯಿಂದ, ಕಾರ್ತಿಕ್ ಅವ್ರ ಶ್ರೀಮತಿ ಇಲ್ಲ, ಅವ್ರ ಮಗ ಗಲಾಟೆ ಮಾಡ್ದ ಅಂತ ಬಂದಿಲ್ಲ. ಕೃತಿಕಾ ಅವರು ನಮ್ಗೆ ಪಾಠ ಮಾಡೋದ್ರ ಮುಖಾಂತರ ನಮ್ಗೆ ಜೋಡಿಸ್ಕೊಂಡ್ರು. ಅವ್ರು ಎಷ್ಟು ಚೆನ್ನಾಗಿ ಪಾಠದ ವ್ಯವಸ್ಥೆ ಮಾಡ್ತಿದ್ರು ಅಂದ್ರೆ ಆಗುಂಬೆ ತೀರ್ಥಹಳ್ಳಿ ಅನ್ನೋ ಕ್ಷೇತ್ರಕ್ಕೆ ಹೋಗಿ ರಿಮೋಟ್ ವಿಲೇಜ್ ಹೋಗಿ ಅಲ್ಲಿ 15 ದಿನ ಉಳ್ಕೊಂಡು ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಬೇಸಿಕ್ ಇಂಗ್ಲಿಷ್ ಹೇಳ್ಕೊಡೋ ಮುಖಾಂತರ ಸೇವಾ ಕಾರ್ಯನ ಶುರು ಮಾಡೋದು. ಈ ರೀತಿ ಆ ಸೇವಾ ಕಾರ್ಯನ ಆ ಕುಟುಂಬ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ, ಪ್ರೊಫೆಷನಲ್ಸ್ಗೆ ಇನ್ಫೆಕ್ಟ್ ಮಾಡಿದ್ದಾರೆ, ಸಾಂಕ್ರಾಮಿಕ ಮಾಡಿದ್ದಾರೆ. ಆ ರೀತಿ ಇಡೀ ಕುಟುಂಬ ಸೇವಾ ಕುಟುಂಬ. ಅವರಿಗೆ ಸ್ವಾಗತ ಮತ್ತೆ ಧನ್ಯವಾದಗಳು. Initiative for Moreland Cultural Training Foundation (IMCTF) ಇದು headed by ಶ್ರೀ ಎಸ್ ಗುರುಮೂರ್ತಿ. ಹೆಸರು ನಾವೆಲ್ಲ ಕೇಳಿರಬೇಕು. ಇಂಡಿಯನ್ ಎಕ್ಸ್ಪ್ರೆಸ್ ಎಡಿಟರ್, ರೂರಲ್ ಎಡಿಟರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ ಆರ್ಮಿ ಡೈರೆಕ್ಟರ್. ಅವರು ಇದಕ್ಕೆ ಅಖಿಲ ಭಾರತೀಯ ಅಧ್ಯಕ್ಷರಾಗಿದ್ದಾರೆ. ಗುಣವಂತ ಸಿಂಗ್ ಕೊಟ್ಟಾಗ ಅಂತೇಳಿ ಸಂಘದ ಪ್ರಚಾರಕರು
55 ವರ್ಷಗಳಿಂದ ಪ್ರಚಾರಕರು, ಅವರ ಜೊತೆಗೆ ಅಖಿಲ ಭಾರತೀಯ ಸಂಯೋಜಕರು. ಇದರ ಮುಖ್ಯವಾದ ಒಂದು ಉದ್ದೇಶ ಅಂತ ಹೇಳಿದ್ರೆ ಮಾರಲ್ ಬಿಲ್ಡಿಂಗ್, ವ್ಯಾಲ್ಯೂ ಬಿಲ್ಡಿಂಗ್ ಈಸ್ ದಿ ನೇಷನ್ ಬಿಲ್ಡಿಂಗ್. ಮತ್ತು ಇದರಲ್ಲಿ 6 ರೀತಿಯ ಒಂದು ಆಯಾಮಗಳಿದೆ. ಕನ್ಸರ್ವ್ ಫಾರೆಸ್ಟ್ ಅಂಡ್ ಪ್ರೊಟೆಕ್ಟ್ ವೈಲ್ಡ್ ಲೈಫ್ ಮೊದಲನೇದು, ಪ್ರಿಸರ್ವ್ ಎಕಾಲಜಿ, ಸಸ್ಟೈನ್ ಎನ್ವಿರಾನ್ಮೆಂಟ್, ಇನ್ಕಲ್ಕೇಟ್ ಫ್ಯಾಮಿಲಿ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್, ಫೋಸ್ಟರ್ ವುಮೆನ್ಸ್ ಆನರ್, ಇನ್ಸ್ಟಿಲ್ ಪ್ಯಾಟ್ರಿಯೋಟಿಸಮ್. ಈ ಒಂದು 6 ಧ್ಯೇಯದ ಮುಖಾಂತರ ವಂದನೆಗಳನ್ನು ಮಾಡಲಾಗ್ತದೆ. ಅದರಲ್ಲಿ ಪ್ರಕೃತಿ ವಂದನ ಇವತ್ತು ನಾವು ಉದ್ಘಾಟನೆ ನೋಡಿದ್ವಿ. ಅದೇ ರೀತಿ ಮಾತೃ ಪಿತೃ ವಂದನ ಈಗಿನ ನಮ್ಮ ಸಂಸ್ಕಾರ ಕ್ರಮಕ್ಕೆ ಅತ್ಯಂತ ಮಹತ್ವವಾಗಿ ಬೇಕಾದಂಥದ್ದು. ಮತ್ತು ಪರಮ ವೀರ ವಂದನ, ಯಾವ ಪರಮ ವೀರ ಚಕ್ರ ಪ್ರಶಸ್ತಿ ಮತ್ತು ಸೈನಿಕರ ಬಗ್ಗೆ ತಿಳ್ಕೊಳ್ಳೋದು, ಇದರ ಬಗ್ಗೆ ಪರಮ ವೀರ ವಂದನ, ಗೋ ವಂದನ, ನಾರಿ ಸಮ್ಮಾನ, ಈ ರೀತಿ ಅನೇಕ ವಂದನೆಗಳ ಮುಖಾಂತರ ಈ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ನಾವು ಸಮಾಜದಲ್ಲಿ ಜಾಗೃತಿ ತರುವಂತ ಕೆಲಸ ಮಾಡ್ತೇವೆ. ಇದು IMCKR ಪ್ರೋಗ್ರಾಮ್. ಇದು ನಾವಾಗಲೇ ಮಾಡಿದ್ದೇವೆ. ಪ್ರಕೃತಿ ವಂದನ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಡುತ್ತದೆ, ಆದ್ರೆ ಅದಕ್ಕೆ ನಾವೇನೋ ಕೊಡುವುದಿಲ್ಲ. ಅದರ ಬಗ್ಗೆ ತಿಳ್ಕೊಂಡು ವಂದನೆ ಮಾಡಬೇಕು ಅಂತೇಳಿ ಈ ಒಂದು ವಿಚಾರ ಸಮಾಜದಲ್ಲಿ ಜಾಗೃತಿ ಆಗುವ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಹೋಗ್ತದೆ. ಪ್ರಕೃತಿ ಬಗ್ಗೆ ಆಗಲೇ ಹೇಳಿದೆ ನಾನು. ಪ್ರಕೃತಿ ಯಾಕೆ ಬಂತು? ಸೊ ಅದು ಆಗಸ್ಟ್ 28ನೇ ತಾರೀಕು ಈ ಘಟನೆ ನಡೆದು 1790ರಲ್ಲಿ. ಅದಕ್ಕೆ ಈ ತಿಂಗಳ ವಿಶೇಷ ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಎರಡನೇದು ಆನೆ, ನಮ್ಮ ಪ್ರಾಣಿ ವಂದನ ಮತ್ತು ಗೋವಂದನ, ಇದರ ಬಗ್ಗೆ ಕೂಡ ತುಳಸಿ ವಂದನ ವಿಶೇಷ ಉತ್ತರ ಭಾರತದಲ್ಲಿ ತುಂಬಾ ಮಹತ್ವ ಪಡೆದಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಕೂಡಿಸಿ ಗಂಡು ಮಕ್ಕಳಿಂದ ಅವರ ಪೂಜೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಕಿಶೋರಿ ವಂದನ. ಮಾತೃ ಪಿತೃ ವಂದನ, ಗುರು ವಂದನ, ಗುರುಗಳಿಗೆ ಕೂಡಿಸಿ ಮಕ್ಕಳಿಂದ ಶಿಷ್ಯಂದ್ರಿಂದ ಆ ಗುರುಗಳ ಪಾದ ಪೂಜೆಯನ್ನು ಮಾಡಿಸತಕ್ಕಂಥದ್ದು ಗುರುವಂದನ. ಅದೇ ರೀತಿ ಮಾತೃ ಪಿತೃ ವಂದನ. ಸೊ ರೆವರಿಂಗ್ ವುಮೆನ್ ಆಸ್ ದಿ ಸಿಂಬಲ್ ಆಫ್ ಮದರ್ಹುಡ್, ಕನ್ಯಾವಂದನ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಕನ್ಯಾವಂದನ ಇದೆ. ಕೊನೆಗೆ ಬರುವಂತಹದ್ದು ರೆವರಿಂಗ್ ಭಾರತ್ ಮಾತಾ ಈಸ್ ವರ್ಷಿಪ್ ಆಫ್ ದಿ ನೇಷನ್, ಭಾರತ್ ಮಾತಾ ವಂದನ. ನಾವು ಇನ್ಸ್ಟಿಲ್ ಪ್ಯಾಟ್ರಿಯೋಟಿಸಮ್ ಅಂತ ಬರ್ತದೆ, ನಾವು ಅದಕ್ಕೆ ಪರಮ ವೀರ ವಂದನ ಅಂತ ಕರೀತೀವಿ. ಸೊ ಈ ಪರಮ ವೀರ ವಂದನದಲ್ಲಿ ಒಂದು 21 ಜನ ಪರಮ ವೀರ ಚಕ್ರ ಒಂದು ಫೋಟೋ ಇಟ್ಟಿವಿ. ಅವರಲ್ಲಿ 209 ಜನ ಏನೇನು ಮಾಡಿದ್ರು ಅನ್ನೋದನ್ನ ಹೇಳ್ಕೊಡ್ತೀವಿ. ಹೊರಗೆ ಹೋಗ್ಬೇಕಾದ್ರೆ ತಾಯಿ ಹೇಳಿದ ವಾಪಸ್ ಬಾರಪ್ಪ ಅಂತ, ಬರ್ತೀನಮ್ಮ ಅಂತ ನಡ್ಕೋತ ಹೋಗ್ಬಿಟ್ಟ. ಅವನಿಗೆ ಗೊತ್ತಿಲ್ಲ ಈ ರೀತಿ ಚಳಿಯಲ್ಲೇ ಬೆಳಕಿ ಚಿತ್ರಹಿಂಸೆ ಮಾಡಿದ್ರು. ಬಟ್ಟುಗಳನ್ನ ಕತ್ತರಿಸಿದ್ರು, ಉಗುರು ಕತ್ತರಿಸಿದ್ರು, ಕಣ್ಣೆ ಕಿತ್ತಿದ್ರು, ಕಿವಿಯಲ್ಲಿ ಸೀಸ್ ಹಾಕಿ ರಾಡ್ ಹಾಕಿ ಕಿವಿಯನ್ನು ಹೊತ್ತಿದ್ರು, ಹೊಟ್ಟೆಯಲ್ಲಿ ಕರಳನ್ನು ಕಿತ್ತಿ ಹಾಕಿ ಕಣ್ಣಿನ ಕಿತ್ತಿ ಮಾಡಿದ್ರು. ಈ ಚೀಲವನ್ನ ನಮಗೆ ದಿಸ್ ಇಸ್ ಗಿಫ್ಟ್ ಫ್ರಮ್ ಇಂಡಿಯಾ, ಪಾಕಿಸ್ತಾನ ಅಂತ ಕಳಿಸಿದ್ರು. ವಿಚಾರ ಮಾಡೋಣ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆ ರೀತಿ ಆಗಿದ್ರೆ ನಮ್ಮ ಸ್ಥಿತಿ ಏನಾಗ್ತಿತ್ತು ಅಂತ. ಆ ರೀತಿಯ ಬಲಿದಾನಗಳ ಇದ್ದಾರೆ ಅಂತ ಕೊಟ್ಟರು, ಬಲಿದಾನ ಆಗಿದ್ದಂತೇಳಿ ನಾವೆಲ್ಲ ಆರಾಮಾಗಿ ಕೂರ್ತೀವಿ. ಅದಕ್ಕೆ ಅವ್ರ ನೆನಪು ನಾವು ಜೀವನದಲ್ಲಿ ನೆನಪಿಟ್ಕೊಳ್ಬೇಕು ಅಂತೇಳಿ ಪರಮ ವೀರ ವಂದನ ಪ್ರೋಗ್ರಾಮ್ ಮಾಡ್ತೀವಿ. ಸೊ ಇದೇ ವ್ಯಕ್ತಿಯ ಒಂದು ಮೂರ್ತಿ ಕೂಡ ಇನ್ನೂ ಅಲ್ಲಿ ಇದೆ. ಸೊ ಇವರ ಹೆಸರು ಸೌರಭ್ ಕಾಲಿಯಾ. ಇಂಥ ಅನೇಕ ಕಥೆಗಳನ್ನ, ಘಟನೆಗಳನ್ನ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಸೈನ್ಯದ ಬಗ್ಗೆ ತಿಳ್ಕೊಳ್ಬೇಕು, ಈ ಜಾಗೃತಿಯನ್ನ ಸಮಾಜದಲ್ಲಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಜನಹಿತ ಕಾಯುವುದೇ ಧ್ಯೇಯ. ರಾತ್ರಿ ಹಗಲು ಕಾವಲು ನಮ್ಮ ಮಂತ್ರ. ತ್ರಿವರ್ಣ ಧ್ವಜವೇ ನಮ್ಮ ಉಸಿರು. ಭಾರತ ಮಾತೆ ನಮ್ಮ ಹೆಮ್ಮೆ. ಜೈ ಜವಾನ್ ಎಂಬುದು ಘೋಷ. ಜೈ ಜವಾನ್ ನಮ್ಮ ಅಂತಿಮ ಶ್ವಾಸ. ಎಂಬುದು ಗಾನ. ನಾವು ಸೈನಿಕರು.
बाजियां कई दिल में है मेरे, चुप गई तो क्या अब